ಡಾಕ್ಟರ್ನ್ ಕರ್ಕೊಂಡ್ ಬಂದೇ ಬರ್ತೀರಾ ಅಂತ ನಾನು ಎಷ್ಟೊಂದ್ ಖುಷಿ ಆಗಿದ್ದೆ ಗೊತ್ತಾ. ನಾನೇನ್ ಬೆಟ್ಟ ತರ್ಲಿಕ್ಕೆ ಹೇಳಿದ್ನ, ಡಾಕ್ಟರ್ನ್ ಕರ್ಕೊಂಡ್ ಬನ್ನಿ ಅಂದೆ. ನಾಳೆ ಕರ್ಕೊಂಡ್ ಬರ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಮಿಸ್ ಆದ್ರೆ ಗೊತ್ತಲ್ಲ, ಸೌಟು ಡೊಂಕ ಬಂಕ. ಕನ್ಫ್ಯೂಸ್ ಆಯ್ತು ನನಗೆ. ಗಾಡ್ ಫಾದರ್, ನಾನ್ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಾ? ನೀನ್ ಜೀವನ ಪೂರ್ತಿ ಪ್ರಶ್ನೆ ಕೇಳೋದೇ ಆಯ್ತು, ನಾವು ಉತ್ತರ ಕೊಡೋದೇ ಆಯ್ತು. ಸರಿ ಬಿಡಿ, ನೀವು ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ನಾನ್ ಪ್ರಶ್ನೆ ಕೇಳೋದು ಬೇಡ, ನೀವು ಉತ್ತರ ಕೊಡೋದು ಬೇಡ, ಸುಮ್ನೆ ನಾನು ಹಿಂದೆ ಬಾ. ಅಲ್ಲ ಗಾಡ್ ಫಾದರ್, ಪೊಲೀಸರು ನಮ್ಮ ಯಜಮಾನ್ ನುಡುಕ್ತಾ ಇದ್ದಾರಲ್ಲ, ಏನ್ ಕಾರಣ? ವಿನಾಕಾರಣ ನಮ್ಮ ಡಾಕ್ಟರ್ ಅನ್ಯಾಯವಾಗಿ ಪೊಲೀಸ್ ಸ್ಟೇಷನ್ ಸೇರೋ ಮುಂಚೆ ನನಗೆ ಬರಬೇಕಾದ 2 ವರ್ಷದ ಬೋನಸ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ನಿಮಗೆ ಬೋನಸ್ ಬರದಿದ್ರು ಪರವಾಗಿಲ್ಲ, ಆದ್ರೆ 2 ವರ್ಷ 4 ವರ್ಷ ಅಂತ ಲೆಕ್ಕ ಮಾತ್ರ ಹೇಳ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ನೀನ್ ಇದೇ ರೀತಿ ರಾಗ ಎಳಿತಾ ಇದ್ರೆ ನಿನಗೆ ದನದ ಆಸ್ಪತ್ರೆ ಕರ್ಕೊಂಡೋಗಿ ಎಮ್ಮೆ ಕೊಡೋ ಇಂಜೆಕ್ಷನ್ ನೀನು ಕೊಡಿಸ್ಬಿಡ್ತೀನಿ. ಈಗ ನಮ್ಮ ಯಜಮಾನ್ರು ಎಲ್ಲಿ ಹೋಗಿದ್ದಾರೆ? ಪೊಲೀಸ್ನವ್ರು ಬೆನ್ ಹತ್ತಿದ್ದಾರೆ ಅಂತ ತಲೆ ಬಿಟ್ಟು ತಿರುಗಾಡ್ತಾ ಇದ್ದಾರೆ. ತಲೆ ಎಲ್ಲಿ ಬಿಟ್ಟಿದ್ದಾರೆ? ಮನೆಯಲ್ಲಿ. ಅಲ್ಲಿ ನಿಮ್ಮಣ್ಣ ಏನೋ ತಪ್ಪು ಮಾಡಿದ್ರಂತೆ. ಇನ್ಸ್ಪೆಕ್ಟರ್ ಸೈಕಲ್ ಬೀಳ್ಸಿದ ಅನ್ಕಣೆ. ನಾವ್ ಬೀಳ್ಸಿಲ್ಲ ಅಂತ ಹೇಳ್ಬೇಕಿತ್ತು. ಅದನ್ನ ಇನ್ಸ್ಪೆಕ್ಟರ್ ನಂಬೇಕಲ್ಲ. ಅದ್ಯಾಕಪ್ಪ, ಗಾಳಿಗೂ ಸೈಕಲ್ ಬಿದ್ದೋಗಲ್ವಾ? ಹಾಗಂತ ಗಾಡಿನ ಎನ್ಕ್ವೈರಿ ಮಾಡಕ್ ಆಗತ್ತೇನೆ. ಅದಕ್ಕೆ ಗಾಡಿನ ಗುದ್ದ ಬಾಡಿನ ಹುಡುಕ್ತಾ ಇದ್ದಾರೆ. ನಿಜ, ನೀನು ಹೇಗಾದ್ರೂ ಮಾಡಿ ನಾವ್ ಇದನ್ನ ತಪ್ಪಿಸ್ಬೇಕಲ್ಲ. ಒಳ್ಳೆ ತಿನ್ಸೋ ವಿಚಾರದಲ್ಲಿ ಇಡೀ ಮುತ್ತೈದೆ ನಗರಕ್ಕೆ ನಾವು ಎಕ್ಸ್ಪರ್ಟ್. ಕಬ್ಬು ತಿನ್ನು ಕಬ್ಬು, ಮಂಡ್ಯ ಕಬ್ಬಮ್ಮ, ರುಚಿನೂ ಹೆಚ್ಚು ರಸವೂ ಹೆಚ್ಚು. ನನ್ಗೆ ಚಳ್ಳಿ ತಿನ್ನಿಸ್ತಾ ಇದ್ರಿ, ಸಿಕ್ಕಾಕೊಂಡ್ರಲ್ಲ. ಎಲ್ಲಿಗೆ ಹೋಗ್ತಾ ಇದೀರಾ? ಅಯ್ಯೋ, ಹೋಗ್ಬೇಕಾರೆ ಅಭಿಷೇಕ್ನ ಅಲ್ಲಿ ಡಾಕ್ಟರ್ ಬರ್ತಾ ಇದಾರೆ, ಅವ್ರನ್ನ ಹಿಡಿಬೇಕು ನಾನು. ಅವರು ಪೇಷಂಟ್ ನೋಡಕ್ ಹೋಗ್ತಾ ಇರೋದು, ನೀನ್ ಹಾಗೆಲ್ಲ ಡಿಸ್ಟರ್ಬ್ ಮಾಡ್ಬಾರ್ದು. ಸುಜಿ, ಇಷ್ಟೊಂದು ಬುದ್ಧಿವಂತ ಯಾವಾಗ್ಲೂ ಆದ ನೀನು. ನಿನ್ ಸವಾಸದಿಂದ ಕಣ. ಮೀಟಿದ್ದೇನೆ. ನಾನು ಅರ್ಜೆಂಟ್ ಆಗೋಬೇಕು ಬಿಡ್ರೆ. ನೀವ್ ಆ ತರ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಪೇಷಂಟ್ ಸತ್ತೋಗಲ್ವಾ? ಸುಜಿ, ನಾವೇನೋ ತಿಥಿ ಮಾಡ್ಬೇಕಾ? ಸರ್ ನೀವು ಹೋಗಿ ಸರ್, ಹೋಗ್ಬೇಡಿ ಸರ್. ಪೊಲೀಸ್ ಅವ್ರಿಗೆ ದಬಾಯಿಸಂಗ್ ಆಗ್ಬಿಟ್ರ ನೀವು. ನೋಡ, ಅವ್ರಿಬ್ರು ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಿಮ್ಮಿಬ್ರು ಹೇಳ್ಕೊಂಡಾಗ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಪೂಜಿ, ನಮ್ಗೆ ಯಾಕೆ ಕುಂಟೆ ಬೆಲೆ ಆಟ ಅರ್ಧಕ್ ನಿಲ್ಸಿದೀವಿ, ಹೋಗಿ ಆಡೋಣ ಬಾ. ಎಷ್ಟೊಂದ್ ಜವಾಬ್ದಾರಿ ಇದೆ ಕಣ ನಿಂಗೆ. ಮತ್ತೆ ಈ ಮನೆಯವ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ತಿದ್ರೆ ಹೇಗೆ? ರೆಡಿ, 1 2 3. ಇನ್ಸ್ಪೆಕ್ಟ್ರೆ, ಯಾಕೆ ಸುಸ್ತಾಗ್ಬಿಟ್ಟಿದ್ದೀರಾ? ಕುಡಿಯಕ್ ನೀರ್ ಬೇಕಾ? ನೀರಿಲ್ಲ, ಕಾವೇರಿ ನೀರಿಂದ ಬೆಳೆಸಿದ ಮಂಡ್ಯದ ಕಬ್ಬಿದ ಬೇಕಾ? ಕೊಡೆ. ಇನ್ಸ್ಪೆಕ್ಟ್ರೆ, ಯಾರ್ ನಿಧಿದ್ ಕೊಡ್ ಬಂದ್ರಿ? ನಿಮ್ಮನ್ನೇ ಕಪ್ ತಿಂದು ಹಿಡಿಯೋಣ ಅಂತಿದೀನಿ. ನಡೀರೋ ಅಷ್ಟೇ. ಎಲ್ಲೋದ್ರು? ಮೊನ್ನೆ ನೋಡಿದ್ರೆ ಚಳ್ಳಿ ಹಣ್ಣು ತಿನ್ಸಿದ್ರಿ, ಇವಾಗ ಕಪ್ ತಿನ್ಸ್ಕೊಡಕ್ತಾ ಇದೀರಾ? ನಿಮ್ಮನ್ ಬಿಡಲ್ಲ. ಇವತ್ತು ತಪ್ಪಿಸ್ಕೊಂಡ್ಬಿಟ್ರ? ಕೈಗೆ ಸಿಕ್ಕಿದ್ ಖರ್ಜೂರ ಕಪ್ಪೆ ಆಗೋಯ್ತಲ್ಲಪ್ಪ, ಏನ್ ಮಾಡ್ಲಿ? ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ನಮ್ ಡಾಕ್ಟರ್ ನಿಮ್ ಕೈ ಸಿಗ್ಲಿಲ್ವಾ? ಇವತ್ತೇನು ಯಾವತ್ತೂ ಸಿಕ್ಕಲ್ಲ ಬಿಡಿ. ಅಣ್ಣ, ಪೊಲೀಸ್ ಅವ್ರು ಯಾಕೆ ನಿನ್ ಹಿಂದೆ ಬಿದ್ದಿದ್ದಾರೆ? ಅಯ್ಯೋ, ಅವತ್ತೇ ಹೇಳದ್ನಲ್ಲ ಕಂದ, ಏನೋ ಕೆಲವು ಪ್ರಶ್ನೆಗಳು ಕೇಳಿದೆ, ಅದಕ್ಕೆ ಸಿಟ್ಟಾಗಿ ನನ್ನನ್ನ ಹುಡುಕ್ತಾ ಇದಾರೆ. ದೊಡ್ಡ ಸಾಹೇಬ್ರು ಫೋನ್ ಮಾಡಿ ಹೀಗೀಗ ಆಗ್ತಿದೆ ಅಂತ ಹೇಳಿ ಅವ್ರ ಸಹಾಯ ಯಾಕೆ ತಗೋಬಾರ್ದು? ಅಲ್ಲೂ ಎಡವಟ್ಟಾಗ್ಬಿಟ್ರೆ ರೀ, ನಾವ್ ವೃಥಾ ಪೊಲೀಸ್ನವ್ರನ್ನ ಎದುರು ಹಾಕೋಬಾರ್ದು. ಅವ್ರ ಸಹಾಯ ನಮ್ಗೊಂದಲ್ಲ ಒಂದಿನ ಬೇಕಾಗೇ ಆಗುತ್ತೆ. ಡಾಕ್ಟ್ರೆ, ಯಾವಾಗಾದ್ರೂ ಒಂದ್ಸಲ ಅವ್ರನ್ನ ಟೀಗೋ ಕಾಫಿಗೂ ಮನೆಗ್ ಕರೀರಿ. ಮನೇಲೆ ಬಿಸ್ಕಟ್ ತಿನ್ಸಿ ವಿಷ ಸೆಟ್ಲ್ ಮಾಡ್ಕೊಳ್ಳಿ. ಹೊರಗಡೆ ಯಾರು ಬರ್ತಾರೆ ಗೊತ್ತಾ? ತಮ್ಮ ಅಲ್ಲ, ಇನ್ಸ್ಪೆಕ್ಟ್ರು. ಅಕ್ಕ, ಡಾಕ್ಟರ್ ಎಲ್ಲಿಗ್ ಓಡ್ ಹೋದ್ರು? ಇನ್ನೆಲ್ಲಿಗೆ ಓಡೋಗಿರ್ತಾನೆ, ಬಚ್ಚಿಟ್ಕೊಳಕ್ಕೆ ಅಂತ ಕ್ಲಿನಿಕ್ ಹೋಗಿರ್ತಾನೆ. ನಿಮ್ಮನ್ನ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ರೆ ನನ್ನ ಹೃದಯ ಕಿತ್ತಿ ಬರ್ತಾ ಇದೆ. ಕಾರಣ ಇಲ್ಲದೆ ನೀವು ತಲೆ ತಪ್ಪಿಸ್ಕೊಂಡಿರುವಂಗಾಯ್ತಲ್ಲ ಡಾಕ್ಟ್ರೆ. ಮನೆಗೆ ಹೋಗಿ ಒಂದು ಪ್ಯಾಂಟ್ ತರ ತಗೊಂಬಪ್ಪ. ಡಾಕ್ಟ್ರೆ, ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಹೇಳಪ್ಪ. ನೀವ್ ಯಾಕೆ ನನ್ನ ಪ್ಯಾಂಟ್ ಹಾಕೋಬಾರ್ದು? ನಿನ್ನಿಗಿಲ್ದೇ ಇರೋ ಹಾಗಾಗತ್ತಲ್ಲಪ್ಪ. ಡಾಕ್ಟ್ರೆ, ಕಂಪೌಂಡರ್ ಮಾನ ಹೋದ್ರೆ ಪರವಾಗಿಲ್ಲ, ಡಾಕ್ಟರ್ ಆದ್ರೆ ನಿಮ್ಮ ಮಾನ ಹೋಗ್ಬಾರ್ದು. ಯಾಕಪ್ಪ? ನಿಮ್ಗಿರುದೇ ಸ್ವಲ್ಪ ಮಾನ. ಇನ್ನೊಂದು ಮಾನ ಚೆನ್ನಾಗಿರೋದು. ಅರ್ಥವಾಯಿತು ಬಿಡಿ. ಡಾಕ್ಟ್ರೆ ಬಂದ್ರು. ಯಾರು? ಪೇಷಂಟ್. ಎಲ್ಲಿ? ಅಲ್ಲಿ. ಬನ್ನಿ ಬನ್ನಿ. ಬರ್ಲಿಪ್ಪ. ಏನ್ರಿ ಇದು ರಕ್ತ? ತಲೆ ಪೆಟ್ಟು ಬಿದ್ದಿದೆ ಡಾಕ್ಟ್ರೆ. ಡಾಕ್ಟ್ರೆ, ಇಲ್ಲಿ ನಮ್ಮ ತಲೆನೇ ಹೋಗ್ತಾ ಇದೆ. ಇಂಥ ಟೈಮಲ್ಲಿ ತಲೆ ಹೊಡ್ಕೊಂಡ್ರೆ ಪೇಷಂಟ್ ಬರ್ಬೇಕಾ? ಸ್ವಲ್ಪ ಇರೋ, ನಾನು ಕೇಳ್ತೀನಿ. ಏನ್ರಿ, ಯಾರ್ರಿ ಹೊಡೆದ್ರು? ನಮ್ಮನೆ ಬಾಕ್ಲು ಎತ್ತರ ಇಲ್ಲ ಡಾಕ್ಟ್ರೆ, ತುಂಬಾ ಚಿಕ್ತು, ಗೊತ್ತಾಗದೆ ಹೊಡ್ಕೊಂಡ್ಬಿಟ್ಟೆ ಡಾಕ್ಟ್ರೆ. ಅಯ್ಯೋ, ಇರಿ ಇರಿ. ಗೋವಿಂದ, ನಾನು ಇವ್ರಿಗೆ ಬ್ಯಾಂಡೇಜ್ ಮಾಡ್ತಿರ್ತೀನಿ. ಅಷ್ಟ್ರಲ್ಲಿ ನೀನ್ ಹೋಗಿ ಒಂದು ಪ್ಯಾಂಟ್ ತಗೊಂಬಾರೋ.
ಡಾಕ್ಟ್ರೆ ಪ್ಯಾಂಟ್ ಬದಲಾಗಿ ಒಂದು ಲುಂಗಿ ತಂದ್ಬಿಡ್ಲಾ? ಯಾಕಪ್ಪ? ಅಕಸ್ಮಾತ್ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇನ್ಸ್ಪೆಕ್ಟರ್ ಎದುರಿಗೆ ಬಂದ್ರೆ ಅದೇ ಲುಂಗಿ ಬಿಚ್ಚಿ ಮುಖ ತುಂಬಾ ಮುಚ್ಕೋಬೋದಾ? ಐಡಿಯಾ ಸೂಪರ್. ಆದ್ರೆ ನಾನ್ ಹೇಳ್ದಂಗೆ ನೀವು ಕೇಳಬೇಕಾಗಿರೋದ್ರಿಂದ ಲುಂಗಿ ಜೊತೆಗೆ ಒಂದು ಪ್ಯಾಂಟ್ ತಗೊಂಬನಿ ಹೋಗಿ. ಅರ್ಥವಾಯಿತು ಬಿಡಿ. ಡಾಕ್ಟ್ರೆ ಏನಿದು ತಲೆ ತುಂಬಾ ಬ್ಯಾಂಡೇಜ್ ಸುತ್ತಿಬಿಟ್ಟಿದ್ದೀರಾ? ಗಾಬರಿ ಆಗ್ಬೇಡ ಕಣ ಗೋವಿಂದ. ಹಣೆಲಾಗಿರೋ ಗಾಯ ಅಕ್ಕಪಕ್ಕ ಹರಡಬಾರ್ದು ಅಂತ ತಲೆ ತುಂಬಾ ಬ್ಯಾಂಡೇಜ್ ಮಾಡಿಟ್ಟಿದೀನಿ. 150 ರೂಪಾಯಿ ಕುಡಿಯಪ್ಪ. ಭಯ ವಾಸಿ ಆಗ್ಲಿ ಡಾಕ್ಟ್ರೆ, ಬಂದ್ ಕೊಡ್ತೇನೆ. ಎಲ್ಲೋ ಪ್ಯಾಂಟ್ ಲುಂಗಿ? ವಾಚ್ಮನ್ ತರ ನಿಮ್ ಮನೆ ಮುಂದೆ ಕೂತಿದ್ದಾರೆ. ಇನ್ಸ್ಪೆಕ್ಟ್ರು ನಿಂತ್ಕೊಳ್ರಿ. ಯಾಕೆ ಸರ್? ಏರೋಪ್ಲೇನ್ ಛಾಪಾತಿ ಕರೆಗಾ ರೇ. ರಾಗಿರತ್ತಿನೂ ಕರೆಗಾರೆ. ಮುಖಕ್ ಬ್ಯಾಂಡೇಜ್ ಹಾಕೊಂಡ್ಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ರೇನ್ರಿ ಡಾಕ್ಟರ್ ವಿಠಲ್ ರಾವ್? ಸರ್ ನಾನಲ್ಲ ವಿಠಲ್ ರಾವ್, ನಾನ್ ಚಿಕ್ಕೇಗೌಡ ಸರ್. ಚಿಕ್ಕೇಗೌಡನ ವಿಠಲ್ ರಾವ್? ಬ್ಯಾಂಡೇಜ್ ತೆಗೆದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ವಿಠಲ್ ರಾವ್ ಅಲ್ಲ. ನಡ್ರಿ ಹೋರಿ. ಪೇಷಂಟ್ಗೆ ಬ್ಯಾಂಡೇಜ್ ಮಾಡಿದ್ದಾರೆ ಅಂದ್ರೆ ಡಾಕ್ಟರ್ ವಿಠಲ್ ರಾವ್ ಒಳಗಡೆನೆ ಇರ್ಬೇಕು. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಡಾಕ್ಟರ್ ವಿಠಲ್ ರಾವ್ ಕರೀರಿ. ಇಲ್ವಲ್ಲ ಸರ್? ಡಾಕ್ಟರ್ ವಿಠಲ್ ರಾವ್ ಇಲ್ವಾ? ಈಗ ತಾನೇ ಪೇಷಂಟ್ ಬ್ಯಾಂಡೇಜ್ ಮಾಡಿ ಕಳಿಸಿದಾರೆ, ಇಲ್ಲ ಅಂತ ಇದ್ದೀರಾ? ಡಾಕ್ಟರ್ ಇಲ್ಲದೆ ಇರುವಾಗ ಔಷಧಿ ಮಾತ್ರೆ ಕೊಡೋದು ನಾನೇ, ಬ್ಯಾಂಡೇಜ್ ಕಟ್ಟೋದು ನಾನೇ. ನಿಮ್ದೇನು ಸಮಸ್ಯೆ? ನಾನ್ ವಿಠಲ್ ರಾವೇ ಸಮಸ್ಯೆ. ಓರಿ ಒಳಗಡೆ. ಏನ್ ಅಳಿ ಅಂದ್ರೆ ಕರ್ಕೊಂಡ್ ಬಂದ್ರ? ಮತ್ತೆ ಯಾವ ಬಾಯಿಂದ ಹೇಳಿ ನಾನು? ಇರೋ ಬಾಯಿಂದನೇ ಹೇಳಿ ಬಾಬಾ. ಹಿಡಿಬೇಕು ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಂಡ್ ಮಂಗ್ ಮಾಯ ಆಗ್ತಾ ಇದ್ದಾನೆ. ಇದೇನಮ್ಮ ಇವ್ರು? ಒಬ್ಬ ಡಾಕ್ಟರ್ ಹಿಡಿಯಕ್ಕಾಗಿಲ್ಲ ಅಂದ್ರೆ ಇನ್ ಕಲ್ರನ್ನೇ ಹಿಡಿತಾರೆ. ಏನ್ ಅಳಿ ಅಂದ್ರೆ ಸಾಮಾನ್ಯ ಒಬ್ಬ ಮನುಷ್ಯನ್ ಕರ್ಕೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ನೀವ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ? ಒಳಗಡೆ ಹೋಗಿ ಮಾತಾಡ್ಬೋದಲ್ಲ, ಜನ ಎಲ್ಲ ನೋಡಿ ನಗ್ತಾ ಇದಾರೆ, ಅವಮಾನ ಆಗ್ತಾ ಇದೆ. ಡಾಕ್ಟರ್ ಕರ್ಕೊಂಡ್ ಬರೋವರೆಗೆ ಒಳಗ್ ಹೋಗುವಾಗಿಲ್ಲ. ಈಗ ನೀವಾಗಿ ನೀವ್ ಆಚೆಗೆ ಹೋಗ್ತಿರೋ ಅಥವಾ? ಬೇಡ ಬೇಡ ಬೇಡ, ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ರೀ ನೀವೇ ಖುದ್ದಾಗಿ ಸ್ಟೇಷನ್ ಹೋಗಿ ಏನಾಯ್ತು ಅಂತ ಹೇಳ್ಬಿಟ್ಟು ಬರ್ಬಾರ್ದಾ? ನಾನು ವಿಠಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅವ್ರ ತಲೆ ತಿದ್ದಿದೀವಿ, ಅವ್ರ ಸೈಕಲ್ ಗುದ್ದಿ ಕೋಪ ಬರ್ಸಿದ್ವಿ. ಈಗ ಅವ್ರ ಮುಂದೆ ಕಾಣಿಸಿದ್ರು ಅಷ್ಟೇ. ಈಗ ಏನ್ ಮಾಡ್ತೀರಾ? ಪೊಲೀಸ್ನವ್ರು ದಿನ ಹುಡ್ಕೊಂಡ್ ಬರ್ತಾನೆ ಇದಾರಲ್ಲ. ಅವ್ರ ಕೈ ಸಿಗದಾಗೆ ಒಂದು ವಾರ ತಪ್ಪಿಸ್ಕೊಳ್ಳೋದು, ಆ ಕೋಪನು ಕಡಿಮೆ ಆಗುತ್ತೆ, ಕೇಸು ಮರ್ತಾಗುತ್ತೆ. ಮರ್ಯಾದೆಯಿಂದ ಹೇಳಿ ವಿಠಲ್ ರಾವ್ ಎಲ್ಲಿ ಅಂತ, ಇಲ್ಲ ಅಂದ್ರೆ ಒಂದೇ ಬುಲೆಟ್ 2 ತಲೆ ಹಾರೋಗ್ಬಿಡುತ್ತೆ. ಮೇಡಮ್ ವಿಶಾಲು ರನ್ನ ಏನಿದು? ಕೈನ ತಲೆ ಹಿಂದೆ ಕಟ್ಕೊಂಡಿದ್ರಲ್ಲ, ಏನಾದ್ರು ಎಕ್ಸರ್ಸೈಸ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಡಾಕ್ಟರ್ ಅಲ್ಲಿ. ಮೇಡಮ್ ವಿಠಲ್ನ ಅರ್ಜೆಂಟ್ ಕರೀರಿ, ಅವ್ರ ಹತ್ರ ಮಾತಾಡ್ಬೇಕು. ರೀ ಪೊಲೀಸ್ನವ್ರು ಇಲ್ಲ ತಾನೇ? ಯಾರು ಇಲ್ಲ. ಇಂಥ ಕಾಮಿಡಿನ ನನ್ನ ಜೀವನದಲ್ಲೇ ನೋಡಿಲ್ಲ. ಡಾಕ್ಟರ್ ವಿಠಲ್ ರಾವ್ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಒಂದೇ ಬುಲೆಟ್ 4 ತಲೆಗಳು ಉರುಳುತ್ತವೆ. ನಿಮ್ ಬಾವನ್ ಕೈಯಲ್ಲಿ ಕಳ್ಳು ಹಿಡಿಯಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿದ್ದಲ್ಲ, ನೋಡಿ ಎತ್ತಾಕೊಂಡ್ ಬಂದಿದ್ದೀನಿ. ಊರವರೆಲ್ಲ ನೋಡ್ತಿದ್ದಾರೆ ಸರ್, ಮಾನ ಮರ್ಯಾದೆ ಹೋಗುತ್ತೆ. ಒಳಗಡೆ ಕೂತು ಮಾತಾಡೋಣ ಬನ್ನಿ ಸರ್. ನೀವ್ ಹೋದ್ರು ನಾನು ಹೋಗಾಗಿಲ್ಲ ರೀ, ವಾರಂಟ್ ಇದೆ. ಅಯ್ಯೋ ವಿಭಾ, ಅಯ್ಯೋ ಎಲ್ಲಿ ಹೋಗಿದ್ದೆ ಇಷ್ಟು ವರ್ಷ? ಅಂತ ನೀನ್ ನನ್ನ ನೆನಪಲ್ಲಿ ಇಟ್ಕೊಂಡಿದ್ಯಲ್ಲ. ಆಯಾ ದಡ್ಡಿನ ತಗೊಂಬಂದು ನಾನು ಮರ್ತಿದ್ರೆ ತಾನೆ. ನನ್ನ ಜೊತೆ ಓದಿದ ಯಾವ ಗರ್ಲ್ ಫ್ರೆಂಡ್ ಅನ್ನು ನಾನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಮೆಮೊರಿ ಅಷ್ಟು ಸ್ಟ್ರಾಂಗ್. ನೋಡಿ ಅಳಿ ಅಂದ್ರೆ ಹಳೆ ಸ್ನೇಹ ಎಷ್ಟ್ ಚೆನ್ನಾಗಿರುತ್ತೆ. ಸ್ನೇಹ ಓಕೆ, ಆದ್ರೆ ಡಾಕ್ಟರ್ ವಿಠಲ್ ರಾವ್ ಹುಡುಗಿರ ವಿಚಾರದಲ್ಲಿ ಹಂಗಂಗೆ ಏನಾದ್ರೂ ಲೈನ್ ಹೊಡಿತಾ ಇದ್ದಾನ? ಅಳಿ ಅಂದ್ರೆ ಸಾರಿ ಅತ್ತೆ. ನಮ್ ಮನೆ ಬರಕ್ ಇಷ್ಟೊಂದು ಸತಾಯಿಸಿದೇಕೆ? ಅಯ್ಯೋ ವಿಭಾ, ಅದೊಂದು ದೊಡ್ಡ ಕತೆ. ನನ್ನ ಕಾರ್ನ ಹಿಂದೆ ತಗೋಬೇಕಾದ್ರೆ ನಿಮ್ ಬಾವನ್ ಸೈಕಲ್ಗೆ ಗುದ್ಬಿಟ್ವಿ. ನಿಮ್ ಬಾವ ನಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂತ ಅಟ್ಟಾಡಿಸ್ತಾ ಇದ್ರು. ಅವ್ರಿಗೆ ಆಗಾಗ ಕಬ್ಬು ಚೆಳ್ಳೆಹಣ್ಣು ತಿನ್ಸಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ. ವಿಭಾ, ಹೇಗಾದ್ರೂ ಮಾಡಿ ನಿಮ್ ಬಾವನಿಗೆ ನನ್ನ ಬಿಡಿಸ್ಬಿಡು. ಅದ್ರ ಅಗತ್ಯ ಇಲ್ಲ. ಯಾಕೆ ಸರ್? ನಾನಿನ್ನ ಹುಡುಕ್ತಾ ಇದ್ದಿದ್ದು ಅರೆಸ್ಟ್ ಮಾಡಕ್ಕಲ್ಲ, ಮತ್ತೆ ಟೀ ಪಾರ್ಟಿಗೆ.